ರಾಜ್ಯ ರಾಜಕಾರಣದಲ್ಲಿ ಒಂದು ಶಾಕಿಂಗ್ ಬೆಳವಣಿಗೆ ನಡೆದಿದೆ. ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಮಧ್ಯರಾತ್ರಿ ಸಭಾಪತಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾಲ್ ಮಾಡಿದ್ದಾರಂತೆ. ಆಸ್ಪತ್ರೆಯಲ್ಲಿ ಹೊರಟ್ಟಿಗೆ ಶಾಕಿಂಗ್ ಸಂದೇಶ ರವಾನೆ ಆದಂತೆ ಕಾಣ್ತಾ ಇದೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸೂಚನೆ ಏನಾದರೂ ಸಿಗ್ತಾ? ರಾಜ್ಯ ರಾಜಕಾರಣದಲ್ಲಿ ಹಿಂದೆಂದೂ ಇಂಥ ಒಂದು ಘಟನೆ ಆಗಿರಲಿಲ್ಲ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್, ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆನ್ ಅಶ್ವವೇಗ. ರಾಜ್ಯ ರಾಜಕಾರಣದಲ್ಲಿ ಒಂದು ಶಾಕಿಂಗ್ ಬೆಳವಣಿಗೆ, ಆಶ್ಚರ್ಯಕರ ಬೆಳವಣಿಗೆ. ಯಾವ ಕಾರಣಕ್ಕಾಗಿ ಹೀಗಾಯಿತು, ಏನು ಕತೆ? ಎಸ್, ಬಸವರಾಜ ಹೊರಟ್ಟಿ ಸಭಾಪತಿ ಅವರಿಗೆ ಒಂದು ಕಾಲ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಡಿ.ಕೆ. ಶಿವಕುಮಾರ್ ಅವರು. ಎಸ್, ಏನು ನಡೀತು, ಯಾವ ಕಾರಣ, ಅದರ ಇನ್ ಡಿಟೇಲ್ಡ್ ನ್ಯೂಸ್ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಮೂವ್ ಆನ್. ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಇದೆ ಬಹುಮತದ ಬಲ. ಇದನ್ನೇ ಬಳಸಿಕೊಳ್ಳಲು ಮುಂದಾದ್ರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ಸಿಗರನ್ನ ತರಲು ಪ್ಲಾನ್ ನಡೀತಾ ಇದೆಯಾ ಹಾಗಾದ್ರೆ ಅನ್ನುವ ಅನುಮಾನ, ಗುಮಾನಿ, ಸಂಶಯ ಈಗ ವ್ಯಕ್ತವಾಗಿದೆ. ತಮ್ಮ ಆಪ್ತ ಪುಟ್ಟಣ್ಣ ಅವರಿಗೆ ಸಭಾಪತಿ ಮಾಡಲು ತಯಾರಿ ನಡೆಸಲಾಗ್ತಾ ಇದೆ. ಹೀಗಾಗಿ ಹೊರಟ್ಟಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಫೋನ್ ಕಾಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಡಿ.ಕೆ. ಶಿವಕುಮಾರ್ ಸೂಚನೆ ಕೊಟ್ರ. ಆದ್ರೆ ಡಿ.ಕೆ. ಮಾತಿಗೆ ಡೋಂಟ್ ಕೇರ್ ಅಂತ ಹೇಳಿದಂಗಿದೆ ಹೊರಟ್ಟಿ ಸಾಹೇಬ್ರು. ಸಭಾಪತಿ ಪೀಠ ತೊರೆಯೋದಿಲ್ಲ ಅಂತ ಹೊರಟ್ಟಿ ತೊಡೆ ತಟ್ಟಿದ್ದಾರೆ, ಸೆಡ್ ಹೊಡೆದಿದ್ದಾರೆ. ತೊಡೆ ತಟ್ಟಿದ್ದಾರೆ ಅಂದ್ರೆ ಲಿಟ್ರಲಿ ಅಲ್ಲ, ಕುಸ್ತಿಲಿ ಅಖಾಡದಲ್ಲಿ ಮಾಡ್ತಾರಲ್ಲ ಹಂಗಲ್ಲ, ಆದ್ರೆ ಆ ಭಾವನೆಯಲ್ಲಿ ಹೇಳ್ತಾರೆ ಅಲ್ವಾ. ಹಾಗೆ ಹೌದ್ರಿ, ನಾನು ಯಾವುದೇ ಕಾರಣಕ್ಕೂ ಸಭಾಪತಿ ಪೀಠ ತೊರೆಯೋದಿಲ್ಲ ಅಂತ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಅದಕ್ಕೆ ಈಗ ನೆಕ್ಸ್ಟ್ ಏನಾಗುತ್ತವೆ? ಈಗ ನಿಮ್ಮ ಆಪ್ತರಿಗೆ ಆ ಸ್ಥಾನವನ್ನು ಬಿಟ್ಟು ಕೊಡೋಕೆ ನೀವು ಏನು ತಯಾರಿ ನಡೆಸ್ತಾ ಇದ್ದೀರಿ ಡಿ.ಕೆ. ಶಿವಕುಮಾರ್? ಯಾಕಂತ ಹೇಳಿದ್ರೆ ಬಹುಮತ ನಮ್ಮ ಪರವಾಗಿದೆ ಅನ್ನೋದು ಇವ್ರ ವಾದ. ಆದರೆ ಬಸವರಾಜ ಹೊರಟ್ಟಿ ಅವರ ವಾದ ಏನು, ಅವ್ರ ವಿಶ್ವಾಸ ಏನು? ಬನ್ನಿ ನೋಡ್ತಾ ಹೋಗೋಣ. ಅವರು ದಾಖಲೆ ಕೂಡ ಮಾಡಿದಾರ್ರಿ. ಯಾವ ವಿಚಾರದಲ್ಲಿ? ಎಸ್, ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ JDSನಿಂದ ಬಸವರಾಜ ಹೊರಟ್ಟಿ ಅವರು ಗೆದ್ದಿದ್ದಾರೆ. 2021 ಫೆಬ್ರವರಿಯಿಂದ ಸಭಾಪತಿಯಾಗಿ ಬಸವರಾಜ ಹೊರಟ್ಟಿ ಇದ್ದಾರೆ. ಬಹುಮತದ ಕಾರಣ ಸಭಾಪತಿ ಬದಲಿಸಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಆದರೆ ಈ ಪ್ಲಾನ್ ನನ್ನ ಹತ್ರ ನಡೆಯೋದಿಲ್ಲ ಅಂತ ಅವರು ಹೇಳಿದಂಗಿದೆ ಅವರ ಉತ್ತರದಿಂದ. ವಾಟ್ ಎಕ್ಸಾಕ್ಟ್ಲಿ ಹಿ ಸೆಡ್ ವಿ ಡೋಂಟ್ ನೋ, ಬಟ್ ದಟ್ ಇಸ್ ದ ಇಂಟೆನ್ಷನ್, ದಟ್ ಇಸ್ ದ ಸಮರಿ. ಸಭಾಪತಿಗಳು ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡಬೇಕು, ಇಲ್ವೇ ಅವರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಬೇಕಾಗತ್ತೆ. ಆದರೆ ಅವಿಶ್ವಾಸ ಮಂಡಿಸಿ ಕೆಳಗಿಳಿಸಿದ ಉದಾಹರಣೆ ಕಮ್ಮಿ, ಅಂತ ಉದಾಹರಣೆಗಳು ಸಿಕ್ಕಿಲ್ಲ. ಆದರೆ ಹೊರಟ್ಟಿ ಕೆಳಗಿಳಿಸಲು ಒಪ್ಪಿರಲ್ವಂತೆ ಸಿದ್ದರಾಮಯ್ಯ ಅವರು. ಎಸ್, ದಿಸ್ ಇಸ್ ದ ಮ್ಯಾಟರ್, ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಆದರೆ ಹೊರಟ್ಟಿ ವಿಚಾರದಲ್ಲಿ ಸಿದ್ದು ರೀತಿ CM ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ಅನ್ನೋದು ಕೂಡ ಈಗ ಜಾಹೀರಾಗ್ತಾ ಇದೆ. ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ನ್ಯೂಸ್. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ JDSನಿಂದ ಜಯಶಾಲಿಯಾಗಿದ್ದರು ಬಸವರಾಜ ಹೊರಟ್ಟಿ, ಮತ್ತು ಅವರು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ದಾರೆ ಸತತವಾದ ಆ ಗೆಲುವಿನಿಂದ. ಹಾಗಾಗಿ ಇಲ್ಲಿ ಅವರ ಆಪ್ತ ಪುಟ್ಟಣ್ಣ ಅವರನ್ನ ಸಭಾಪತಿಯನ್ನು ಮಾಡಬೇಕು ಅನ್ನುವ ಇಂಟೆನ್ಷನ್ ಇವರಿಗಿರಬಹುದು. ಯಾರಿಗೆ? ಡಿ.ಕೆ. ಶಿವಕುಮಾರ್ ಅವರಿಗೆ. ಓಕೆ, ಅವಿಶ್ವಾಸ ಮಂಡನೆ ಮಾತು ಯಾಕಿಲ್ಲ? ಎಸ್, ಆ ಪಾಯಿಂಟ್ಸ್ನ ನೀವು ಗಮನಿಸ್ತಾ ಹೋಗ್ಬೋದು. ಕರ್ನಾಟಕದ ಪರಿಷತ್ತಿಗೆ ಸುಮಾರು 1 ಶತಮಾನದ ಇತಿಹಾಸ ಇದೆ ರೀ. 1 ಶತಮಾನ ಅಂದರೆ 100ಕ್ಕೂ ಹೆಚ್ಚು, 113 ವರ್ಷಗಳ ಇತಿಹಾಸ ಇದೆ. 1956ರಿಂದ ಇಲ್ಲಿವರೆಗೆ ಸಭಾಪತಿ ವಿರುದ್ಧ ಯಾವತ್ತೂ ಕೂಡ ಅವಿಶ್ವಾಸ ಮಂಡನೆ ಆಗಿಲ್ಲ. ಹಿಂಗಿರುವಾಗ ಟ್ರ್ಯಾಕ್ ರೆಕಾರ್ಡ್, ಹಿಂಗಿರುವಾಗ ಇತಿಹಾಸ, ನೀವು ಹೆಂಗ್ರಿ ನನ್ನನ್ನು ಕೆಳಗಿಳಿಸ್ತೀರಾ ಅಂತ ಕೇಳಿದಂಗಿದೆ. 2021ರಲ್ಲಿ ಕೆ. ಪ್ರತಾಪ್ ಚಂದ್ರ ಶೆಟ್ಟಿ ಸಭಾಪತಿ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ. ಅವಧಿಗೆ ಮುನ್ನವೇ ರಾಜೀನಾಮೆಯನ್ನು ನೀಡಿರ್ತಾರೆ. ಯಾರು? ಪ್ರತಾಪ್ ಚಂದ್ರ ಶೆಟ್ಟಿ. ಅವಧಿ ಮುಗಿದ್ರೆ, ನಿಧನರಾದ್ರೆ ಮಾತ್ರನೇ ಸಭಾಪತಿ ಬದಲಾವಣೆ ಮಾಡಬೇಕು. ದಟ್ ಇಸ್ ದ ರೂಲ್. ಆದರೆ ಡಿ.ಕೆ. ಶಿವಕುಮಾರ್ ಈಗ ಬೇರೆಯ ಮಾರ್ಗ ಹಿಡಿತಾ ಇದ್ದಾರಾ? ಅವಿಶ್ವಾಸ ಮಂಡಿಸಿ ಹೊಸ ಭಾಷೆ ಬರೀತಾರಾ ಡಿ.ಕೆ. ಶಿವಕುಮಾರ್ ಅನ್ನೋದು ಸದ್ಯದ ಪ್ರಶ್ನೆ.